90s ನ ಕತೆ ಇದು. ಸೊ ಈ ಕತೆ ನಿಮ್ಗ್ ಬಂದಾಗ ಇದನ್ನ ಯಾಕೆ ಪಿಕ್ ಮಾಡ್ಬೇಕು ಅಂತ ಅನ್ಸ್ತು? ಇದು ನಿಮ್ ತಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಕೆ ಮಂಜು ಸರ್ ಪ್ರೊಡ್ಯೂಸ್ ಮಾಡಿದ್ರು, ಎಲ್ಲ ಹೌದು. ಬಟ್ ಈ ಕತೆ ನಮ್ಗೆ ಟ್ರೈಲರ್ ಅಲ್ಲಿ ನೋಡಿದಾಗ ಡಿಫ್ರೆಂಟ್ ಅಂದ್ರೂ ಅನಿಸ್ತಾ ಇದೆ. ಬಟ್ ನಿಮಗೆ ಈ ಕತೆ ಕೇಳಿಸ್ಕೊಂಡಾಗ ಯಾವ ಫ್ಯಾಕ್ಟರ್ ಒಂದು ಇಷ್ಟ ಆಗಿದ್ ಮಾಡೋಣ ಅಂತ ಅನಿಸ್ತು ಸರ್ ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಟೈಮ್ ಈ ಕತೆ ಹೇಳಿದಾಗ ವಿ.ಕೆ. ಪ್ರಕಾಶ್ ಅವ್ರು ಬಂದು ಯಾವಾಗ ನರೇಟ್ ಮಾಡಿದ್ರು, ರವಿ ಶ್ರೀವಾತ್ಸ ಅವರು ಡೈಲಾಗ್ಸ್ ಎಲ್ಲ ಕೊಟ್ಟರು. ನಾನು ಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ನನಗೆ ಇಷ್ಟು ಸೀರಿಯಸ್ ಲವ್ ಸ್ಟೋರಿ ಅಂದರೆ ನನಗೆ ಅವತ್ತಿನ ಸಹ ಅದು ಅವ್ರು ಹೇಳಿದಕ್ಕೆ ಹೊರಟಿದ್ದ ಕತೆ ನನಗೆ ಯಾರು ಇವತ್ತಿನ ಸಿಕ್ಕ ಈ ಕಾಲದಲ್ಲಿ ಟ್ರೂ ಲವ್ ಮಾಡ್ತಾರೆ, ಏನು ತೆಗಿಯಪ್ಪ ಟ್ರೂ ಲವ್, ಇಷ್ಟು ಟ್ರೂ ಲವ್ ಯಾವನು ಮಾಡೋದ ತೆಗಿ ಕತೆಗೆ ಅಂತ ಹೇಳಿದೆ. ಬಟ್ ಇವತ್ತಿಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿದ್ರೆ, ಒಂದು ಸಿನಿಮಾ ಅದು 90s ಬೇಸ್ 90s ಲವ್ ಸ್ಟೋರಿ ಹೇಳೋಕೆ ಹೊರಟಿದೆ. ಅವತ್ತು ಹೇಳಿದಾಗ ನನಗೆ ಗೊತ್ತಾಗಿಲ್ಲ, ಬಟ್ ಅವತ್ತು ಕತೆಗೆ ಹೇಳಿದಾಗ ನನಗೆ ಮಾಡಿ ನಂಬಿ ಅಂತ ಹೇಳಿ ನಾನು ಮಾಡಿದ್ದಂಥ ಸಿನಿಮಾ. ಸೊ ಇವತ್ತಿಗೆ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ರೆ ಇವತ್ತು ಯಾರು ಎಲ್ಲರೂ ಒಂದು ರೆಸ್ಪಾನ್ಸ್, ವಾಟ್ ಈಸ್ ಅ ರೆಸ್ಪಾನ್ಸ್. ಇವತ್ತು ನಾವು ಟ್ರೈಲರ್ ಬಿಟ್ಟಾಗ ಒಂದು ವಿಜುವಲ್ಸ್ ರೆಸ್ಪಾನ್ಸ್ ಆಗ್ಬೋದು, ಒಂದು ಲುಕ್ ಆ್ಯಂಡ್ ಫೀಲ್ ಆಗ್ಬೋದು. ಕಂಪ್ಲೀಟ್ ಕ್ರೆಡಿಟ್ಸ್ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ಗೆ ಹೋಗ್ಬೇಕಾದ್ರೆ ನೀವು ಇಬ್ಬರೇ ನಂಬಿ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಅ ಪಾರ್ಟ್ ಆಫ್ ಇಟ್. ನಾನು ಬಟ್ ಆ್ಯಕ್ಟಿಂಗ್ ವೈಸ್ ನಾನು ಜಸ್ಟಿಸ್ ಮಾಡಿದೆ, ಏನು ಹೇಳಿದ್ರು ಅದನ್ನು ನಂಬಿ ಮಾಡಿದೆ. ಸೊ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್. ಇದು ಒಂದು ನೈಜ ಕತೆ ಅಂತ ನಾವು ಕೇಳ್ಪಟ್ಟಿದ್ದು, ಧಾರವಾಡದ ಸಿಂಧುಶ್ರೀ ಅವರ ಒಂದು ನೈಜ ಕತೆ. ನೈಜ ಕತೆ ಅಂತ ತಕ್ಷಣ ರಿಯಲ್ ಹೀರೋ ಆ ನೈಜ ಕಥೆಯ ಒಬ್ಬ ಪಾತ್ರಧಾರಿ ಏನಿರ್ತಾರೆ ಅದೇ ತರ ಬಿಹೇವ್ ಮಾಡ್ಬೇಕಾಗಿರುತ್ತೆ, ಅಥವಾ ನಿಮ್ಮ ಕತೆಗೆ ತಕ್ಕಂತೆ ಒಂದು ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ. ಬಟ್ ಆ ತಯಾರಿ ಅಂತ ಬಂದಾಗ ನಿಮ್ಮ ತಯಾರಿ ಹೇಗಿತ್ತು ಸರ್ ಆ ಪಾತ್ರಕ್ಕೆ? ಒನ್ ಥಿಂಗ್ ಏನಂದ್ರೆ ಲುಕ್ಕಲ್ಲಿ ನಾವೇನು ಅನ್ಕೊಂಡ್ರಿ, 90s ಇರೋದ್ರಿಂದ ಗಿಮ್ ಆ ಥರ ಹೆವಿ ಆಗಿರೋದು ಬೇಡ, ನ್ಯಾಚುರಲ್ ಬಾಡಿ ಆಗಿರಬೇಕು ಅಂತ ಅದನ್ನು ಅಂದ್ಕೊಂಡ್ರಿ. ಫಸ್ಟ್ ಫಿಸಿಕಲ್ ಅಪಿಯರೆನ್ಸ್ ವರ್ಕ್ ಮಾಡ್ತೀವಿ. ಹೇರ್ ಉದ್ದ ಇರಲಿ, ಸ್ವಲ್ಪ ಕರ್ಲಿಗಿಲ್ಲಿ ಸ್ಟೈಲ್ ಮಾಡ್ಬಿಟ್ಟು ಹೇರ್ ಉದ್ದ ಬೆಳೆಸ್ಕೊಂಡು ಆ ಥರ ಟ್ರೈ ಮಾಡಿದ ಲುಕ್ಕು. ಪರ್ಫಾರ್ಮೆನ್ಸ್ ಅಂತ ಬಂದರೆ ವಿ.ಕೆ. ಪ್ರಕಾಶ್ ಅವರು ಮಲಯಾಳಂ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರು ಸ್ವಲ್ಪ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸಸ್ ಜಾಸ್ತಿ ಕೇಳ್ತಾರೆ. ಸಿನಿಮ್ಯಾಟಿಕ್ ಪರ್ಫಾರ್ಮೆನ್ಸ್ ಬೇಡ, ತುಂಬ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದ್ರು. ಸೊ ವರ್ಕ್ಶಾಪ್ ಅಂತ ಮಾಡಿದ್ರಿ. ಕೂಲೂರು ಅಂತ ಒಬ್ಬರು ಆ್ಯಕ್ಟಿಂಗ್ ಟೀಚರ್ ಬರ್ತಾರೆ. ಸೊ ಪ್ರತಿ ಸಿನಿಮಾಗೆ ಒಂದು ವರ್ಕ್ಶಾಪ್ ಅಂತ ಮಾಡ್ತೀವಿ. ಇದು ಕ್ಯಾರೆಕ್ಟ್ರು, ಇದು ಕತೆ ಅಂತ ಅವ್ರಿಗೆ ಹೇಳ್ತೀವಿ. ಅದಕ್ಕೆ ತಕ್ಕಂಗೆ ಒಂದಷ್ಟು ಎಕ್ಸಸೈಸಸ್, ಆ್ಯಕ್ಟಿಂಗ್ ರಿಲೇಟೆಡ್ ಎಕ್ಸಸೈಸಸ್ಸು. ಆಮೇಲೆ ಆ ಹುಡುಗ ಪೇಯ್ನ್ ಹೋದಾಗ ಎಷ್ಟು ಪೇಯ್ನ್ ಅವ್ನಿಗಿರುತ್ತೆ, ಏನು ಪೇಯ್ನ್ ಅವ್ನು ತಡ್ಕೋಬೋದು, ಯಾವ ರೀತಿ ಪೇಯ್ನ ತೋರಿಸ್ಬೇಕು. ಆಮೇಲೆ ಒಂದು ಲೆವೆಲ್ ಆಫ್ ಡಿಸ್ಟರ್ಬ್ಡ್ ಮೈಂಡ್ ಸೆಟ್ ಇರುತ್ತೆ ಹೀರೋಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಅದನ್ನು ಯಾವ ರೀತಿ ತೋರಿಸ್ಬೋದು ಹೀರೋ, ಯಾವ ಥರ ಮಾಡ್ಬೋದು. ಯಾಕಂದರೆ ನೀವು ಡೈರೆಕ್ಟರ್ ನಾನು ಮುಂಚೆನೇ ಮಾಡಿ ತೋರಿಸ್ತದೆ, ಸರ್ ಈ ಥರ ಮಾಡಲಾ, ಈ ಎಲಿಮೆಂಟ್ ಬಂದಾಗ ಹೀರೋ ಟ್ರಿಗರ್ದಾಗ ಈ ಥರ ಮಾಡಲಾ ಅಂತ. ಅವ್ರು ಹೇಳ್ತಾರೆ ಇಲ್ಲ ಇದೊಂಚೂರು ಕಡಿಮೆ ಮಾಡು, ಒಂಚೂರು ಜಾಸ್ತಿ ಮಾಡು, ಇಲ್ಲೊಂಚೂರು ಹುಚ್ಚಿನ ಥರ ಮಾಡು. ಆ ಥರ ಆಲ್ ದಿಸ್ ಥಿಂಗ್ಸ್ ವಿ ನೀಡ್ ಟು ಡಿಸ್ಕಸ್ ಬಿಫೋರ್. ಆಮೇಲೆ ನಾನು ಸೆಟ್ಗೆ ಹೋಗೋಕೆ ಮುಂಚೆ ಡೈರೆಕ್ಟರ್ ಒಂದು ರೇಂಜಿಗೆ ಡೈಲಾಗ್ಸ್ ಬಂದಾಗ ಮಾಡಿ ತೋರಿಸ್ತೀನಿ ಪಕ್ಕದಲ್ಲಿದ್ದಾಗ. ಸರ್ ನೋಡಿ ಸರ್ ಅಂತೇನೋ ಅಂತೀನಿ. ಅವಾಗ ಅವ್ರು ಹೇಳ್ತಾರೆ ನೀವು ಥೋಡ ಕಮ್ ಕರೋ, ಅಚ್ಚ ಅಂತ ಹೇಳ್ತಾರೆ. ಸೊ ಅವ್ರ ಮುಂದೆ ನಾನು ಒಂದು ಈಸಿ ಬಾಂಡ್ ಇತ್ತು. ಸೊ ಮುಂದೆ ಮಾಡಿ ತೋರಿಸಿದಾಗ ದಟ್ ಈಸ್ ಹೌ ವಿ ಡಿಸೈಡೆಡ್ ಈ ಪರ್ಫಾರ್ಮೆನ್ಸ್ ಇದು ಓಕೆ ಅಂತ. ವಿಷ್ಣು ಆಗಿ ನೀವು ಕಾಣಿಸ್ಕೊಂಡಿದ್ದೀರಾ ಸರ್. ಬಟ್ ವಿಷ್ಣು ಪ್ರಿಯ ಆಕ್ಚುಲ್ ಆಗಿ ಅಂದ್ರೆ ಏನು ಅಂದ್ರೆ ಸರ್ ಹೇಳಿರು, ಮಂಜು ಸರ್ ಹೇಳಿರು, ನಾವು ಏನು ನೈಜ ಕತೆ ಏನಿದೆ ಅದ್ರ ಎಳೆನ ನಾವು ತಗೊಂಡಿದೀವಿ, ಬಟ್ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀವಿ ಅಂತ. ಸೊ ಏನು ಫ್ಯಾಕ್ಟರ್ಗಳನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಸರ್, ಆಕ್ಚುಲ್ ಏನು ಕತೆ ಅಂತ? ಆಕ್ಚುಲ್ ಕತೆ ಏನು ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಇನ್ಸಿಡೆಂಟ್. ಅದೇನು ಇನ್ಸಿಡೆಂಟ್ ನಾವು ತೊಗೊಂಡು ಡೆವಲಪ್ ಮಾಡಿ. ಐ ಡೆಂಟ್ ರೀಡ್ ದ ಫುಲ್. ಆ ಲೆಟರ್ ಬಂದಾಗ ನಾನು ಅದನ್ನು ಓದಲಿಲ್ಲ, ಅವರೇ ಇದು ಮಾಡಿದ್ರು. ಇನ್ಸಿಡೆಂಟ್ ಏನು ಅಂತ ಹೇಳಿದ್ರೆ, ಒಂದು 90s ಫೀಲಲ್ಲಿ ಒಂದು ನಡೆದಿರೋ ಇನ್ಸಿಡೆಂಟ್. ಅಂದರೆ ಒಂದು 90s ದಶಕದಲ್ಲಿ ಒಂದು ಚಿಕ್ಕಮಂಗ್ಳೂರು ಸೈಡ್ ಆ ಕಡೆ ನಡೆದಿರೋ ಒಂದು ಬ್ಯಾಕ್ಡ್ರಾಪ್ ಇಟ್ಕೊಂಡಿದ್ದೀವಿ, ಆ ಕಡೆ ಅಂತ ಟ್ರೀಟ್ ಮಾಡಿದ್ದೀವಿ. ಒಬ್ಬ ಹುಡುಗ ಹುಡುಗಿಗೋಸ್ಕರ ಏನೇನು ಸಿಚುವೇಶನ್ಸ್ ಒಳಗಡೆ ಹೋಗ್ತಾನೆ, ತಿಳಿದನೋ ಜೊತೆಗಿರೋರು ಮೋಸ ಮಾಡ್ತಾರೆ. ಮೋಸ ಮಾಡಿದಾಗ ಹೇಗೆ ಹುಡುಗಿನ ಹುಡುಕ್ತಾನೆ, ಏನಾಗುತ್ತೆ, ಆ ಹುಡುಗಿನ ಎಷ್ಟು ಇಷ್ಟಪಡ್ತಾನೆ. ಒಬ್ಬ ಲವ್ ಮೇಲೆ ನಂಬಿಕೆ ಇಲ್ದಿರೋನ್ನೇ ಒಬ್ಬ ಹುಡುಗಿ ನಂಬು ಅಂತ ಹೇಳಿದಾಗ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಂಬಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲೇನೋ ಒಂದು ಪ್ರಾಬ್ಲಮ್ ಆದಾಗ ಆ ನಂಬಿಕೆ ಹೊಟ್ಟೋಗುತ್ತಾ, ಇಲ್ಲ ಆ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಾನ ಅನ್ನೋದೇ ಆ ವಿಷ್ಣು ಪ್ರಿಯ. ಯೂಶಲಿ ವಿಷ್ಣು ಅಂದ ತಕ್ಷಣ ದೇವ್ರು, ವಿಷ್ಣುಗೆ ತಾಳ್ಮೆನೂ ಇದೆ, ಕೋಪನೂ ಇದೆ, ಎಲ್ಲಾ ಒಂದು ಫ್ಯಾಕ್ಟರ್ನ ದೇವರಲ್ಲಿ ನಾವು ನೋಡ್ತೀವಿ. ಇಲ್ಲಿ ವಿಷ್ಣು, ಎಸ್ ನಾವು ಟ್ರೈಲರ್ ಅಲ್ಲಿ ಏನ್ ನೋಡಿದ್ವಿ, ಕೋಪ ನೋಡಿದೀವಿ, ಬಟ್ ಯಾವ ಶೇಡ್ಸ್ ನೋಡ್ಬೋದು ಸರ್ ನಿಮ್ಮ ಪಾತ್ರದಲ್ಲಿ ನಾವು? ಇನ್ನೋಸೆನ್ಸ್ ಫಸ್ಟ್ ಥಿಂಗ್. ವಿಷ್ಣು ಇರೋ ಇನ್ನೋಸೆನ್ಸ್ ಅಂದರೆ ನೀವು ಹೇಳಿದ್ರಲ್ಲ, ಇತ್ತೀಚೆಗೆ ಬರೋ ಸಿನಿಮಾಗಳಲ್ಲಿ ಇನ್ನೋಸೆನ್ಸ್ ಅನ್ನೋ ಇದೇ ನಾವು ನೋಡ್ತಾ ಇಲ್ಲ. ಎಲ್ಲನೂ ಅಗ್ರೆಸಿವ್ ಆಗಿ ಹೋಗಿದ್ದಾರೆ. ಅಂದರೆ ನಾವು ಯಂಗ್ಸ್ಟರ್ಸ್ ಯಾವಾಗ್ಲೂ ಸಿನಿಮಾಸು ಜನಕ್ಕೆ ಕನೆಕ್ಟ್ ಆಗೋಂಥ ಸಿನಿಮಾಸ್ ಮಾಡೋಕು. ನಾವು ಫಸ್ಟ್ ಸಿನಿಮಾ ಬಂದಿದ ತಕ್ಷಣ ನಾನೊಬ್ಬರು ಸುದೀಪ್ ಆಗ್ತೀನಿ, ಒಬ್ಬರು ದರ್ಶನ್ ಆಗ್ತೀನಿ, ಈ ಥರ ಅಂದ್ಕೊಳ್ಬಾರ್ದು. ಯಾಕಂದರೆ ಎಲ್ಲ ಸೀನಿಯರ್ಸ್ ನಮ್ಗೆ ಯಾವಾಗಲೂ ಹೇಳ್ತಾರೆ, ನೀವು ಯಾವಾಗಲೂ ಬಂದಿದ ತಕ್ಷಣ ನೀವು ಯಾವಾಗಲೂ ಒಂದು ಶಿವಣ್ಣ ಆಗಬೇಕು, ಒಂದು ಅಪ್ಪು ಸರ್ ಆಗಬೇಕು, ಒಂದು ಸುದೀಪ್ ಅವ್ರು ಆಗಬೇಕು, ಒಂದು ಯಶ್ ಅವ್ರು ಆಗಬೇಕು,
ಈ ಥರ ಅನ್ಬೇಕು ಅಂತ ಹೇಳ್ಬಿಡ್ತೀರಾ ನೀವು. ಬಟ್ ನೀವು ಯಂಗ್ಸ್ಟರ್ಸು ಯಾವತ್ತೂ ಚಿಕ್ಕ ಲೈಟ್ ಹಾರ್ಟೆಡ್ ಸಿನಿಮಾಸು, ಜನಕ್ಕೆ ಕನೆಕ್ಟ್ ಆಗೋಂಥ ಸಿನಿಮಾಸ್ ಮಾಡೋಕ್ಕೂ, ನೀವೆಲ್ಲ ಹೀರೋಗಳಾಗಿಲ್ಲ, ಹೀರೋ ಆಗೋಕ್ಕೆ ಪ್ರಯತ್ನ ಪಡ್ತಾರೆ ಆ್ಯಕ್ಟರ್ಸ್ ನೀವು ಅಂತ ಹೇಳಿದ್ರು. ಸೊ ಇದೆಲ್ಲ ನನಗೂ ಒಂದು ಲೇಟ್ ರಿಯಲೈಸೇಷನ್ ಆಗಿ ಅರ್ಥ ಆಯಿತು. ಅಂದರೆ ಪಡ್ಡೆಯಲ್ಲಿ ನಾನು ಆ್ಯಕ್ಷನ್ ಸಿನಿಮಾ ಮಾಡಿಲ್ಲ, ಒಂದು ಏನೋ ಜರ್ನಿ ಸಿನಿಮಾ ಮಾಡಿದ್ದು. ರಾಣನ ಸಿನಿಮಾ ನಾನೇನೋ ಪ್ರಯತ್ನ ಪಟ್ಟೆ, ಆ್ಯಕ್ಚುಲಿ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸ್ ತೊಗೊಂಡಿದ್ದು ಚಾಯ್ಸ್ ಅದು. ಬಟ್ ವಿಷ್ಣುಪ್ರಿಯದಲ್ಲಿ ತುಂಬ ಕನೆಕ್ಟಾಗ ಎಮೋಷನ್ ಅಂದರೆ ಇನ್ನೋಸೆನ್ಸ್. ಅಂದರೆ ಇವತ್ತಿನ ದಿವಸಕ್ಕೆ ಇನ್ನೋಸೆಂಟ್ ಹುಡುಗರು ಇದ್ದಾರೆ, ಬಟ್ ಕಣ್ಣು ಕಾಣಿಸಲ್ಲ. ಅಂದರೆ ಭಯ ಬರಲ್ಲ, ಮಾತಾಡಲ್ಲ, ಶೈ ಇರ್ತಾರೆ, ನಾಚಿಕೆ ಇರುತ್ತೆ. ಹಾಗೆ ಒಬ್ಬ ಹುಡುಗ ಪ್ರೀತಿ ನಂಬಿದಾಗ ಪ್ರೀತಿಲಾಗೋ ನೋವುಗಳು, ಎಷ್ಟೇ ನೋವಾದರೂ ಹೇಳಿದ್ರೆ ಡೈಲಾಗ್ ಇದೆಯಲ್ಲ, ಎಷ್ಟೇ ನೋವಾದ್ರು ತಡ್ಕೊಂಡು, ಎಷ್ಟೇ ಅವಮಾನ ಸಹಿಸ್ಕೊಂಡು ಪ್ರೀತಿಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂದರೆ ಅಂತ ಮಾತ್ರ ಕಳ್ಕೊಬೇಡ ಅಂತ ಹೇಳ್ತಾರಲ್ಲ. ಸೊ ಅದೇ ವಿಷ್ಣು. ಎಷ್ಟೇ ನೋವಾದ್ರು ತಡ್ಕೊಂಡು, ಎಷ್ಟೇ ಅವಮಾನ ಸಹಿಸ್ಕೊಂಡು ನಿನ್ನ ಪ್ರೀತಿಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂದರೆ ಅಂಥದ್ದು ಮಾತ್ರ ಕಳ್ಕೊಬೇಡ. ನೀನೇ ಅಲ್ಲ, ಇಡೀ ಊರೇ ನನ್ನ ಪ್ರಿಯ ಬಗ್ಗೆ ಮಾತಾಡಿದ್ರೆ ತುಂಡಕ್ಕತ್ತೆ ಸಾಕ್ಬಿಡ್ತೀನಿ. ಸೊ ಇದೆ, ಒಂದಷ್ಟು ಡೈಲಾಗ್ಸ್ ಇದೆ, ಪಕ್ಕಾ ಈ ಡೈಲಾಗ್ಸ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಯ್ತು. ಅಂದರೆ ಈ ಡೈಲಾಗ್ಸ್ ಎಲ್ಲ ಏನು ಅಂತ ಹೇಳಿದ್ರೆ ಸಿನಿಮ್ಯಾಟಿಕ್ ಡೈಲಾಗ್ಸ್ ಅಲ್ಲ, ಇಲ್ಲ ಯಾರಿಗೂ ಕೌಂಟ್ರ್ ಕೊಡೋ ಡೈಲಾಗ್ಸ್ ಅಲ್ಲ. ಇವೆಲ್ಲ ಪ್ರತಿಯೊಬ್ಬನ ಮನುಷ್ಯನ ಎದೆ ಬಡಿತ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಒಂದು ಹಾರ್ಟ್ ಬೀಟ್ ಇರುತ್ತಲ್ಲ, ಲಬ್ ಡಪ್ ಅನ್ನೋ ಸೌಂಡು. ಸೊ ಒಂದು ಎಮೋಷನ್ ಡೈಲಾಗ್ಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬನ ಮನಸ್ಸಲ್ಲಿರೋ ಒಂದು ಎಮೋಷನ್ ಡೈಲಾಗ್ಸ್. ಒಬ್ಬರು ಹುಡುಗಿಗೆ ಹೇಳ್ತಾಳೆ, ಹುಡುಗಿ ಹೇಳ್ತಾಳೆ ಯಾಕಂದ್ರೆ ಒಂದು ಟೈಮಲ್ಲಿ ಹುಡುಗ ಹೇಳ್ತಾನೆ ಹುಡುಗಿಗೆ, ನಿಜವಾಗ ನಾನು ಲವ್ ನಂಬೋದ, ನಂಗೆ ಲವ್ವನ್ನು ನಂಗೆ ನಂಬಿಕೆ ಇಲ್ಲ, ಐ ಡೋಂಟ್ ಬಿಲೀವ್ ಅಂತ ಹೇಳ್ತಾನೆ. ಸೊ ಅವ್ರು ಹೇಳೋದು, ಕಲ್ಲಿನ ಮೇಲೆ ಹೆಸರು ಕೆತ್ತೋದು ಕಷ್ಟ, ಸ್ವಲ್ಪ ತಾಳ್ಮೆಯಿಂದ ಒಂದ್ಸತಿ ಕೆತ್ತಿದ್ರೆ ಆ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಅಂತ. ಸೊ ಆಲ್ ದಿಸ್ ಥಿಂಗ್ಸ್.